ಎಷ್ಟೋ ವರ್ಷಗಳಿಂದ ಮನುಷ್ಯರು ಸಂತೋಷದ ಅನ್ವೇಷಣೆಯಲ್ಲಿದ್ದಾರೆ. ಆ ಸಂತೋಷ ಮತ್ತು ಜೀವನವನ್ನು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ನಮ್ಮದೇ ಆದ ಪ್ರಪಂಚವನ್ನು ಕಟ್ಟಿಕೊಳ್ಳುತ್ತಿದ್ದೇವೆ. ಆದರೆ ಜೀವನವು ನಮ್ಮನ್ನು ಭ್ರಮಾಲೋಕಕ್ಕೆ ತಳ್ಳುತ್ತಲೇ ಇರುತ್ತದೆ. ನಾವು ನಮ್ಮ ಆಸೆಗಳ ಹಿಂದೆ ಓಡುತ್ತಿದ್ದಂತೆ ಸಂತೋಷದ ದಾರಿ ದೂರವಾಗುತ್ತಾ ಹೋಗುತ್ತದೆ. ಇದಕ್ಕೆ ಪರಿಹಾರವನ್ನು ಹುಡುಕುವ ಪ್ರಯತ್ನದಲ್ಲಿ ನಾವು ನಮಗೆ, ನಮ್ಮ ಕುಟುಂಬಕ್ಕೆ ಮತ್ತು ಭೂಮಿಗೆ ಬಹಳ ವಿನಾಶವನ್ನು ಉಂಟು ಮಾಡಿದ್ದೇವೆ. ಮಹಾನ್ ದೈವಿಕ ಯೋಗಿಗಳಾದ ಶ್ರೀ ಸ್ವಾಮಿ ಸಮರ್ಥ ಮಹಾರಾಜರವರು ಒಂದು ಗುರುಪೀಠವನ್ನು ಪ್ರತಿಷ್ಠಾಪಿಸಿದರು. ಶಾಂತಿಯುತ ಮತ್ತು ಸಂತೋಷದ ಪ್ರಪಂಚವನ್ನು ನಿರ್ಮಿಸುವುದು ಇದರ ಉದ್ದೇಶವಾಗಿತ್ತು. ಪರಮ ಸದ್ಗುರು ಶ್ರೀ ಗಜಾನನ ಮಹಾರಾಜರವರು 1938ರಲ್ಲಿ ತಮ್ಮ 20ನೇ ವಯಸ್ಸಿನಲ್ಲಿ ಪೀಠಾಧಿಪತಿಗಳಾದರು. ಇವರು ಜ್ಞಾನೋದಯವನ್ನು ಪಡೆದು ಪ್ರಪಂಚಕ್ಕೆ ಶಾಂತಿ ಮತ್ತು ಆನಂದವನ್ನು ನೀಡಿದ ದಾರ್ಶನಿಕ ಯೋಗಿ. ಅವರು ಆಲದ ಮರದಂತೆ ಮತ್ತು ಅವರ ಅನುಯಾಯಿಗಳು ಪ್ರಪಂಚದಾದ್ಯಂತ ಇದ್ದಾರೆ. ಅಪಾರ ವೇದಜ್ಞಾನದ ಆಧಾರದ ಮೇಲೆ ಅವರು ನಮಗೆ ಅಗ್ನಿಹೋತ್ರವನ್ನು ನೀಡಿದರು. ಇದರಿಂದ ಆಧ್ಯಾತ್ಮಿಕ ಆನಂದವನ್ನು, ಶಾಂತಿಯುತ ಜಗತ್ತನ್ನು ನಿರ್ಮಿಸಬಹುದು. ಅಗ್ನಿಹೋತ್ರವನ್ನು ಹೋಮ ಎಂದು ಸಹ ಕರೆಯುತ್ತೇವೆ. ಇದು ವೇದದ ಉಪಾಸನ ಮತ್ತು ಇದರಿಂದ ನಮ್ಮ ಜೀವನ ಶೈಲಿಯು ಇನ್ನಷ್ಟು ಉತ್ತಮವಾಗಿಸುತ್ತದೆ ಮತ್ತು ಪೋಷಿಸುತ್ತದೆ. ನಮ್ಮೊಂದಿಗೆ ಮತ್ತು ನಮ್ಮ ಸುತ್ತಲಿನ ಪ್ರಕೃತಿಯ ನಡುವೆ ಸಮತೋಲವನ್ನು ಸೃಷ್ಟಿಸುತ್ತದೆ. ಇದು ಪ್ರಪಂಚದಾದ್ಯಂತ ಅನೇಕ ಜನರು ಅಭ್ಯಾಸ ಮಾಡುವ ಅದ್ಭುತ ಗುಣಪಡಿಸುವ ತಂತ್ರವಾಗಿದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತದ ನಿಖರವಾದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡಲಾಗುವುದು ಮತ್ತು ಇದರಿಂದ ಪ್ರಕೃತಿಯ ಲಯಗಳಿಗೆ ಅನುಗುಣವಾಗಿ ನಮ್ಮ ದೇಹದ ಲಯಗಳು ಸಮೀಕರಿಸುತ್ತದೆ. ಅರೆ ಪಿರಮಿಡ್ ಆಕಾರದ ತಾಮ್ರದ ಪಾತ್ರೆಯಲ್ಲಿ ಬೆಂಕಿಯನ್ನು ತಯಾರಿಸಲಾಗುತ್ತದೆ. 2 ವೇದ ಮಂತ್ರಗಳನ್ನು ಪಠಿಸುತ್ತಾ ಹಸುವಿನ ತುಪ್ಪದಿಂದ ಲೇಪಿತವಾದ 2 ಚಿಟಿಕೆ ಅಕ್ಕಿಯನ್ನು ಈ ಬೆಂಕಿಗೆ ಅರ್ಪಿಸಲಾಗುತ್ತದೆ. ಸೂರ್ಯಾಯ ಸ್ವಾಹ ಸೂರ್ಯಾಯ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ ಅಗ್ನಯೇ ಸ್ವಾಹ ಅಗ್ನಯೇ ಇದಂ ನ ಮಮ ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನ ಮಮ. ಅಗ್ನಿಹೋತ್ರದಿಂದ ಮಾಲಿನ್ಯದ ಪರಿಣಾಮಗಳನ್ನು ಕಡಿಮೆ ಮಾಡಿಕೊಳ್ಳಬಹುದು. ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ. ಒತ್ತಡವನ್ನು ಕಡಿಮೆ ಮಾಡಿ ರೋಗ ನಿರೋಧಕ ಶಕ್ತಿಯನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ. ಅಗ್ನಿಹೋತ್ರವು ಸಾವಯವ ಕೃಷಿಗೆ ಉತ್ತಮ ಸಹಾಯಕವಾಗಿದೆ ಹಾಗೂ ಇದನ್ನು ಮಾಡುವುದರ ಮೂಲಕ ಶಾಂತಿ ಮತ್ತು ನೆಮ್ಮದಿಯ ಭಾವನೆಯನ್ನು ಪಡೆಯಬಹುದು. ಸದ್ಗುರುಗಳಿಂದ ಸ್ಥಾಪಿಸಲ್ಪಟ್ಟ ಶಾಂತಿಯುತ ಆಶ್ರಮ ಶಿವಪುರಿಯಲ್ಲಿದೆ. ಇಲ್ಲಿ ಪ್ರತಿದಿನವೂ ಅಗ್ನಿಹೋತ್ರ ಮತ್ತು ಯಜ್ಞಗಳಂತಹ ಪವಿತ್ರ ವಿಧಿಗಳು ನೆರವೇರಿಸುತ್ತಾರೆ. ಈ ಶುದ್ಧೀಕರಣ ಕ್ರಿಯೆಗಳು ಪರಿಸರವನ್ನು ಶುದ್ಧಗೊಳಿಸಿ ಮಾನವನ ಮನಸ್ಸಿಗೆ ಶಾಂತಿಯನ್ನು ನೀಡುತ್ತವೆ. ಈ ಪವಿತ್ರ ಸ್ಥಳವು ಜ್ಞಾನ, ಸೇವೆ ಮತ್ತು ಆತ್ಮೀಯತೆಯ ಕೇಂದ್ರವಾಗಿದೆ. ಇಲ್ಲಿ ವೈದಿಕ ಶಿಕ್ಷಣ, ಸಮುದಾಯ ಸೇವೆ ಮತ್ತು ಪ್ರಾಕೃತಿಕ ಕೃಷಿಯಂತಹ ಹಲವಾರು ಕಾರ್ಯಕ್ರಮಗಳು ನಡೆಯುತ್ತವೆ. ಪ್ರತಿ ವರ್ಷ ಸಾವಿರಾರು ಜನ ಅಗ್ನಿಹೋತ್ರ ಇಂಟಿಗ್ರೇಟೆಡ್
ವೆಲ್ನೆಸ್ ರಿಟ್ರೀಟ್ ಮತ್ತು ಶಿವಪುರಿ ಆರೋಗ್ಯ ಕೇಂದ್ರಕ್ಕೆ ಹಾಜರಾಗುತ್ತಾರೆ. ಶಿವಪುರಿಯ ಸ್ವಯಂ ಸೇವಕರು ರಚಿಸಿದ ಗೋಶಾಲೆ ಮತ್ತು ಅಗ್ನಿಹೋತ್ರ ಕೃಷಿ ಭೂಮಿಗಳನ್ನು ಕಲಿಯಲು ಅನೇಕ ಜನರು ಬರುತ್ತಾರೆ. ಶಿವಪುರಿಯ ಅಗ್ನಿಹೋತ್ರ ಆಧಾರಿತ ಶಾಲೆ ಮತ್ತು ನಮ್ಮ ಇತರೆ ಕೇಂದ್ರಗಳಲ್ಲಿ 5,000ಕ್ಕೂ ಹೆಚ್ಚು ಮಕ್ಕಳು ಶಿಕ್ಷಣ ಪಡೆಯುತ್ತಿದ್ದಾರೆ. ವಿಶ್ವ ಫೌಂಡೇಶನ್ ಆಧ್ಯಾತ್ಮಿಕ, ಸಾಮಾಜಿಕ, ವೈದ್ಯಕೀಯ, ಸಾಂಸ್ಕೃತಿಕ ಮತ್ತು ಪರಿಸರ ಉನ್ನತಿಯಲ್ಲಿ ತೊಡಗಿಸಿಕೊಂಡಿರುವ ಅಂತಾರಾಷ್ಟ್ರೀಯ ಲಾಭರಹಿತ ಸಂಸ್ಥೆಯಾಗಿದೆ. ಇದರ ಗುರಿ ವೇದಗಳ ಜ್ಞಾನವನ್ನು ವಿಶ್ವದಾದ್ಯಂತ ಹರಡಿಸುವುದು. ಅವರ ಪವಿತ್ರ ಯಜ್ಞಗಳನ್ನು ಪ್ರಚಾರ ಮಾಡುತ್ತಾ ಸಾಮರಸ್ಯದಿಂದ ಕೂಡಿದ ಮಾನವೀಯತೆಯನ್ನು ಸೃಷ್ಟಿಸುವುದು. ಈ ಪ್ರಯತ್ನಗಳು ಮಾನವ ಜೀವನವನ್ನು ಶುದ್ಧಗೊಳಿಸಿ ಭೂಮಿಯ ಶ್ರೇಷ್ಠತೆಯನ್ನು ಪುನಃ ಸ್ಥಾಪಿಸಲು ಸಹಾಯ ಮಾಡುತ್ತದೆ. ನೀವು ಸಹ ಈ ಪವಿತ್ರ ಪ್ರಯತ್ನದಲ್ಲಿ ಪಾಲ್ಗೊಳ್ಳಿ. ಶಿವಪುರಿಗೆ ಭೇಟಿ ನೀಡಿ NKR TV ಎಲ್ಲ ವೀಕ್ಷಕ ಮಿತ್ರರಿಗೆ ಶುಭೋದಯ ಹಾಗೂ ಸುಪ್ರಭಾತಂ. ಈ ದಿನ ಸರಳ, ಸುಂದರ ಹಾಗೂ ಹೆಚ್ಚು ಪರಿಣಾಮಕಾರಿಯಾಗಿ ನೀಡುವಂಥ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಸೂರ್ಯೋದಯದ ಸಮಯದಲ್ಲಿ ಅಗ್ನಿಹೋತ್ರವನ್ನು ಮಾಡೋದರಿಂದ ಅತ್ಯಂತವಾದಂಥ ಪರಿಣಾಮಕಾರಿಯನ್ನು ನಾವು ಕಾಣ್ತೀವಿ. ಅದು ವೈಯಕ್ತಿಕವಾಗಿ ಮತ್ತು ಪರಿವಾರ, ಪ್ರಕೃತಿ ಹಾಗೂ ಸಮಾಜದ ಮೇಲೆ ಪರಿಣಾಮ ಬೀರುವಂಥ ಒಂದು ವಿಶೇಷ ಹಾಗೂ ಸರಳ ಹೋಮ ಈ ಅಗ್ನಿಹೋತ್ರ. ಈ ಅಗ್ನಿಹೋತ್ರದ ಪ್ರಕ್ರಿಯೆಯನ್ನು ನಾವು ಮಾಡ್ತಾ ಬರೋಣ. ಅದರ ಜೊತೆಯಲ್ಲಿ ಈ ಒಂದು ಅಗ್ನಿಹೋತ್ರದ ಸರಳ ವಿಧಾನದ ಜೊತೆಗೆ ಅತ್ಯಂತ ಹೆಚ್ಚು ಪರಿಣಾಮಕಾರಿಯಾದಂಥ ಅಂಶಗಳನ್ನು ನಾವು ತಿಳಿಯೋಣ. ಇದರಲ್ಲಿ ಈ ಅಗ್ನಿಹೋತ್ರದ ಅವನ್ನು ನೆರವೇರಿಸುವಾಗ ಇದರಿಂದ ಹೊರಹೊಮ್ಮುವಂಥ ಒಂದು ಹೊಗೆ ಇದೆ. ಅದು ಇಡೀ ಪರಿಸರದಲ್ಲಿರುವಂಥ ವಿಷಜಂತುಗಳನ್ನು ನಾಶ ಮಾಡಿ ನಮಗೆ ಆರೋಗ್ಯದ ಅಭಿವೃದ್ಧಿಯನ್ನು ಕೊಡುತ್ತೆ. ಅದೇ ರೀತಿ ಮನುಷ್ಯನಲ್ಲಿ ಅವನಲ್ಲಿರುವಂಥ ಕಲ್ಮಶಗಳನ್ನು ದೂರ ಮಾಡಿ ಆರೋಗ್ಯವನ್ನು ಹೆಚ್ಚು ಮಾಡುತ್ತೆ. ಇನ್ನೂ ವಿಶೇಷವಾಗಿ ಗಮನಿಸಿದರೆ ಈ ಒಂದು ಅಗ್ನಿಹೋತ್ರದ ಪರಿಣಾಮವಾಗಿ ಮನೆಯ ಪರಿಸರ ಶುದ್ಧ ಹಾಗೂ ಪಾವಿತ್ರತೆಯಿಂದ ಕೂಡಿರುತ್ತೆ. ಅದಲ್ಲದೆ ಪರಿಸರಕ್ಕೂ ಕೂಡ ಪೂರಕವಾಗಿ ಮತ್ತು ನಿಸರ್ಗವನ್ನು ಹೆಚ್ಚು ಅಭಿವೃದ್ಧಿಗೊಳಿಸಲಿಕ್ಕೆ ಈ ಅಗ್ನಿಹೋತ್ರ ಬಹಳ ಸುಲಭ. ಅದೇ ನಿಟ್ಟಿನಲ್ಲಿ ಈ ಒಂದು ಪರಿಸರವನ್ನು, ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುದ್ಧವಾಗಿ ಇಟ್ಕೊಳ್ಳೋದಕ್ಕೆ ಈ ಅಗ್ನಿಹೋತ್ರ ಬಹಳ ಸಹಕಾರಿ. ಈ ಒಂದು ಅಗ್ನಿಹೋತ್ರದ ಸೂರ್ಯೋದಯ ಸಮಯದ ಮಂತ್ರದೊಂದಿಗೆ ಅಭ್ಯಾಸ ಮಾಡೋಣ. ವೀಕ್ಷಕರೇ, ಸೂರ್ಯೋದಯ ಸಮಯದಲ್ಲಿ ಅಗ್ನಿಹೋತ್ರದ ಉಪಾಸನೆಯ ಒಂದು ಸಲಕರಣೆಗಳು ಮತ್ತು ಮಾಡುವ ವಿಧಾನವನ್ನು ನೋಡೋಣ. ಪ್ರಾರಂಭದಲ್ಲಿ ಸಲಕರಣೆಗಳನ್ನು ಗಮನಿಸ್ತಾ ಬರೋಣ. ತಾಮ್ರದ ಪಿರಮಿಡ್ ಆಕಾರದ ಹೋಮಕುಂಡ ಮತ್ತು ಅದರ ಸ್ಟ್ಯಾಂಡು, ಹಾಗೆ ಅದಕ್ಕೆ ಬಳಸುವಂಥ ಒಂದು ಬೌಲ್, ಹಾಗೆ ಚಮಚ ಮತ್ತು ಹಿಡಿ, ಇದಿಷ್ಟು ತಾಮ್ರದ ವಸ್ತುಗಳಾಗಿದೆ. ಇದಕ್ಕೆ ಬಳಸುವಂಥ ಸಲಕರಣೆಗಳು ಇದಾಗಿದೆ. ಇದರ ಜೊತೆಗೆ ಈ ಹೋಮದಲ್ಲಿ ಬಳಸುವಂಥ ವಸ್ತುಗಳು ಇಲ್ಲಿದೆ. ಭರಣಿ, ದೇಸಿ ಹಸುವಿನ ಭರಣಿ, ಹಾಗೆ ದೇಸಿ ಹಸುವಿನ ತುಪ್ಪ, ಹಾಗೂ ತುಂಡಾಗದೇ ಇರುವಂಥ ಮತ್ತು ಪಾಲಿಷ್ ಆಗದೇ ಇರುವಂಥ ಅಕ್ಕಿ, ಪೂರ್ಣ ಅಕ್ಕಿ, ಮತ್ತು ಈ ಒಂದು ಹೋಮಕ್ಕೆ ಹಚ್ಕೊಳ್ಳೋದಕ್ಕೆ ಪ್ರಾರಂಭದಲ್ಲಿ ತುಪ್ಪದಿಂದ ಅದ್ದಿರುವಂಥ ಬತ್ತಿ, ಇದರೊಂದಿಗೆ ಬೆಂಕಿಪಟ್ಟಣ, ಇಷ್ಟನ್ನು ಸಾಮಾನುಗಳು ಅವಶ್ಯಕತೆ ಬೀಳುತ್ತೆ. ಇವುಗಳನ್ನು ಬಳಸಿ ಸರಳವಾದ ಈ ಒಂದು ಅಗ್ನಿಹೋತ್ರದ ಉಪಾಸನೆಯನ್ನು ಈಗ ಮಾಡೋಣ. ಪ್ರಾರಂಭದಲ್ಲಿ ದೇಸಿ ಹಸುವಿನ ಭರಣಿಯನ್ನು ಒಂದು ಸಣ್ಣ ತುಂಡನ್ನು ನಾವು ಮಧ್ಯದಲ್ಲಿ ಪ್ರತಿಷ್ಠಾಪಿಸಬೇಕು. ನಂತರ ಸುತ್ತಲೂ ಚೌಕಾರು ಆಕಾರದಲ್ಲಿ ಈ ತುಂಡಾದ ದೇಸಿ ಹಸುವಿನ ಭರಣಿಯನ್ನು ಜೋಡಿಸ್ಕೊಳ್ತಾ ಬರೋಣ. ಜೋಡಿಸ್ಕೊಳ್ಳುವಾಗ ಜೊತೆಯಲ್ಲಿ ಸ್ವಲ್ಪ ತುಪ್ಪವನ್ನು ಅದ್ದಿದ್ರೆ ಬಹಳ ಸುಲಭವಾಗಿ ಹೋಮದ ಪ್ರಕ್ರಿಯೆ ಸುಲಭವಾಗುತ್ತೆ. ಹೀಗೆ ಚೌಕ ರೀತಿಯಲ್ಲಿ ಸುತ್ತಲೂ ಈ ಒಂದು ದೇಸಿ ಹಸುವಿನ ಭರಣಿಯನ್ನು ನಾವು ಜೋಡಿಸ್ಕೊಳ್ಬೇಕು.
ಇದು 2 ಸುತ್ತು ನಾವು ಜೋಡಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ತಗುಲುವಂಥದ್ದು ಒಂದು ಬೆರಣಿಯ ಅರ್ಧದ ತುಂಡನ್ನು ಸಾಕಾಗುತ್ತೆ. ಪೂರ್ಣ ಬೆರಣಿಯ ಅರ್ಧ ತುಂಡು ನಮಗೆ ಒಂದು ಹೋಮಕ್ಕೆ ಸಾಕಾಗುತ್ತೆ. ಹಾಗಾಗಿ ಒಂದು ಅರ್ಧ ಸ್ಪೂನಿನಷ್ಟು ತುಪ್ಪವನ್ನು ನಾವು ಬಳಸ್ಕೊಳ್ಬೇಕಾಗತ್ತೆ. ಹಾಗೆ 2 ಚಿಟಿಕೆಯಷ್ಟು ಪೂರ್ಣ ಅಕ್ಕಿಯನ್ನು ಬಳಸ್ಕೊಂಡ್ರೆ ಸಾಕಾಗುತ್ತೆ. ಸೊ ಈಗ ನಾವು ಚೂರು ದೇಸಿ ಹಸುವಿನ ತುಪ್ಪವನ್ನು ಹಚ್ತಾ ಇದ್ದೀನಿ. ಈಗ ಅಗ್ನಿಯನ್ನು ಪ್ರಜ್ವಲಿಸ್ಕೊಳ್ಳೋದಕ್ಕೆ ಹೂಬತ್ತಿಯನ್ನು ಬಳಸಿದ್ದೀನಿ. ಈ ಹೂಬತ್ತಿಯನ್ನು ಮಧ್ಯದಲ್ಲಿ ಇಟ್ಟು ಅದರ ಮೂಲಕ ನಾವು ಈ ಒಂದು ಅಗ್ನಿಹೋತ್ರವನ್ನು ಪ್ರಜ್ವಲಿಸ್ಕೊಳ್ಬೋದು. ಮತ್ತೊಂದು ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಇಲ್ಲಿ ಬಳಸ್ತಿರುವ ಎಲ್ಲ ವಸ್ತುಗಳು ದೇಸಿ ಹಸುವಿನ ಭರಣಿ, ತುಪ್ಪ ಮತ್ತು ಅಕ್ಕಿ ಇವುಗಳನ್ನು ಬಿಟ್ಟು ಯಾವುದೇ ರೀತಿಯ ರಾಸಾಯನಿಕ ವಸ್ತುಗಳನ್ನು ಇಲ್ಲಿ ಬಳಕೆ ಮಾಡಬಾರ್ದು. ಆ ರೀತಿಯ ಬಳಕೆ ಮಾಡೋದ್ರಿಂದ ನಮ್ಮ ಪ್ರಕೃತಿಯ ಶುದ್ಧತೆ, ಪಾವಿತ್ರತೆ ಹೆಚ್ಚಾಗೋದಿಲ್ಲ. ಹಾಗಾಗಿ ಈ ಪ್ರಮುಖವಾಗಿರೋ ವಸ್ತುಗಳನ್ನು ನಾವು ಸ್ವಲ್ಪ ಗಮನಿಸಬೇಕು ಮತ್ತು ಅಂಥ ವಸ್ತುಗಳನ್ನೇ ಈ ಹೋಮ ಪ್ರಕ್ರಿಯೆಯಲ್ಲಿ ಬಳಸ್ಕೊಳ್ಬೇಕು. ಈಗ ಉದಾಹರಣೆಗೆ ಬೆಂಕಿಯನ್ನು ಸೋಕಿಸಿದ ನಂತರ ಕೂಡ ಆ ಕಡ್ಡಿಯನ್ನು ಕೂಡ ನಾವಲ್ಲಿ ಬಿಡಬಾರ್ದು. ಸೊ ಇದು ಕೂಡ ಕೆಮಿಕಲಿಂದ ನಿರ್ಮಾಣ ಆಗಿರುತ್ತೆ. ಹಾಗಾಗಿ ಅದನ್ನು ಕೂಡ ನಾವಲ್ಲಿ ಬಿಡಬಾರ್ದು. ಹೀಗೆ ಬತ್ತಿಯ ಸಹಾಯದಿಂದ ಪ್ರಜ್ವಲವನ್ನು ಮಾಡಿಕೊಳ್ಳೋಣ. ಈ ರೀತಿ ಸರಳವಾದ ಹೋಮವನ್ನು ನಿತ್ಯ ಅಭ್ಯಾಸ ಮಾಡೋದ್ರಿಂದ ವೈಯಕ್ತಿಕವಾಗಿ ವ್ಯಕ್ತಿಯಲ್ಲಿರುವಂಥ ದೋಷಗಳು ನಿವಾರಣೆ ಆಗುತ್ತೆ. ಶಾರೀರಿಕವಾದ ದೋಷಗಳು, ದೌರ್ಬಲ್ಯಗಳು ಕಡಿಮೆ ಆಗ್ತಾ ಬರುತ್ತೆ. ಉದಾಹರಣೆಗೆ ವ್ಯಸನದಲ್ಲಿ ಇರುವಂಥ ವ್ಯಕ್ತಿಗಳು ಈ ಹೋಮ ಪ್ರಕ್ರಿಯೆಯಲ್ಲಿ ಜೊತೆಯಲ್ಲಿ ಪಾಲ್ಗೊಂಡ್ರೆ ಸಾಕು, ಅವರು ಈ ಒಂದು ವ್ಯಸನಗಳಿಂದ ಮುಕ್ತರಾಗ್ತಾರೆ. ಆ ರೀತಿಯ ಒಂದು ವಿಶೇಷ ಪರಿಣಾಮ ಈ ಅಗ್ನಿಹೋತ್ರದಲ್ಲಿ ಇದೆ. ಹಾಗೆ ಮನೆಯಲ್ಲಿ ಯಾರಿಗೋ ಅನಾರೋಗ್ಯದಿಂದ ಕೂಡಿದರೆ ಮನೆಯ ಒಬ್ಬ ಸದಸ್ಯರು ಈ ಅಗ್ನಿಹೋತ್ರವನ್ನು ಮಾಡಿದರೆ ಸಾಕು, ಇಡೀ ಮನೆ ಪರಿವಾರದ ಎಲ್ಲರಿಗೂ ಆರೋಗ್ಯ ಲಭಿಸುತ್ತೆ. ಉದಾಹರಣೆಗೆ ಯಾವುದಾದ್ರೂ ನೀವು ಜಿಮ್, ಯೋಗ ಹಾಗೆ ಸ್ಪೋರ್ಟ್ಸ್ ಈ ಥರದ ಚಟುವಟಿಕೆಗಳಿಗೆ ನೀವು ಹೋದರೆ ಅದನ್ನು ಅಭ್ಯಾಸ ಮಾಡೋರಿಗಷ್ಟೇ ಲಾಭ ಸಿಗುತ್ತೆ. ಅಗ್ನಿಹೋತ್ರದಿಂದ ಏನೆಲ್ಲ ಪರಿಣಾಮ ಹಾಗೂ ಹೇಗೆ ಲಾಭ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಅಗ್ನಿಹೋತ್ರದ ನಿತ್ಯ ಉಪಾಸನೆಯಿಂದ ಸಾಕಷ್ಟು ಲಾಭಗಳಿದೆ. ವ್ಯಕ್ತಿ, ಕುಟುಂಬ ಹಾಗೂ ಪರಿಸರ ಹಾಗೂ ಸಮಾಜಕ್ಕೆ ಪರಿಣಾಮವನ್ನು ನಾವು ಕಾಣ್ಬೋದು. ವೈಯಕ್ತಿಕವಾಗಿ ನಮ್ಮ ಆರೋಗ್ಯದ ಸ್ವಾಸ್ಥ್ಯವು ಚೆನ್ನಾಗಿರುತ್ತೆ. ದೇಹದ ಶುದ್ಧತೆ ಮತ್ತು ಪಾವಿತ್ರತೆ ಹೆಚ್ಚಾಗ್ತಾ ಹೋಗುತ್ತೆ. ಹಾಗೆ ಮನೆಯಲ್ಲಿ ಶಾಂತಿ ಹೆಚ್ಚಾಗ್ತಾ ಬರುತ್ತೆ. ಮನೆಯಲ್ಲಿ ಸಮೃದ್ಧಿ, ಅಭಿವೃದ್ಧಿ, ಸಂಪತ್ತು ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲದೆ ಪರಿಸರದಲ್ಲಿ ವಿಷಜಂತುಗಳು ನಾಶವಾಗಿ, ಕ್ರಿಮಿಕೀಟಗಳು ನಾಶವಾಗಿ ಪರಿಸರವು ಪಾವಿತ್ರತೆಯಿಂದ, ಶುದ್ಧತೆಯಿಂದ ಕೂಡಿರುತ್ತೆ. ಹಾಗಾಗಿ ಸಹಜವಾಗಿ ನಮ್ಮ ಆರೋಗ್ಯ ಮತ್ತು ನಮ್ಮ ಪರಿಸರದ ಆರೋಗ್ಯ ಉತ್ತಮವಾಗಿರುತ್ತೆ. ವಾತಾವರಣ ಪರಿಶುದ್ಧವಾಗಿರುತ್ತೆ. ಈ ಎಲ್ಲದರ ಜೊತೆಗೆ ನಮ್ಮ ಸುತ್ತಮುತ್ತಲಿನ ಪರಿಸರದ ವ್ಯಕ್ತಿಗಳು ಹಾಗೂ ಸಮಾಜ ಬಂಧುಗಳು ಆರೋಗ್ಯಪೂರ್ಣವಾಗಿರ್ತಾರೆ. ಈ ನಿಟ್ಟಿನಲ್ಲಿ ಅಗ್ನಿಹೋತ್ರ ಬಹಳ ಪರಿಣಾಮಕಾರಿ ಹಾಗೂ ಪ್ರಯೋಜನಕಾರಿಯೂ ಹೌದು. ಈ ಒಂದು ಹೋಮದ ಸೂರ್ಯೋದಯ ಸಮಯದಲ್ಲಿ 2 ಮಂತ್ರಗಳನ್ನು ಹೇಳ್ತಾ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡೋದಿರುತ್ತೆ. ಬನ್ನಿ ವೀಕ್ಷಕರೇ, ಈಗ ಅಗ್ನಿಯ ಪ್ರಜ್ವಲ ಆಗ್ತಾ ಇದೆ. ಈಗ ಅದಕ್ಕೆ ಸಮರ್ಪಣೆ ಮಾಡೋ ದೃಷ್ಟಿಯಿಂದ ತುಂಡಾಗದೇ ಇರುವಂಥ, ಪಾಲಿಷ್ ಆಗದೇ ಇರುವಂಥ ಪೂರ್ಣ ಅಕ್ಕಿ ಮತ್ತು ದೇಸಿ ಹಸುವಿನ ತುಪ್ಪದ ಮಿಶ್ರಣ ಮಾಡಿರುವಂಥ ಅಕ್ಷತೆಯನ್ನು ಸಮರ್ಪಣೆ ಮಾಡೋಣ. ಅದನ್ನು 2 ಭಾಗವಾಗಿ ಮಾಡಿಕೊಂಡು 2 ಮಂತ್ರಗಳನ್ನು ಹೇಳ್ತಾ ಸ್ವಾಹ ಅಂತ ಹೇಳುವಾಗ ಸಂದರ್ಭದಲ್ಲಿ ಈ ಅಕ್ಷತೆಯನ್ನು ಸಮರ್ಪಣೆಯನ್ನು ಮಾಡಬೇಕು. ಮತ್ತು ಬೆಳಗಿನ ಸಮಯ ಆಗಿರೋದ್ರಿಂದ ಸೂರ್ಯೋದಯ ಸಮಯಕ್ಕೆ ಸರಿಯಾಗಿ ಮಾಡಬೇಕು. ನೀವು ಇರುವಂಥ ಸ್ಥಳದಲ್ಲಿ ಆ ಸಮಯಕ್ಕೆ ಅನುಗುಣವಾಗಿ ಅಲ್ಲಿನ ಸೂರ್ಯೋದಯದ ನಿಮಿಷದಲ್ಲಿ ಇದನ್ನು ಆಚರಣೆಯನ್ನು ಮಾಡಬೇಕು. ಈಗ ಮಂತ್ರೋಚ್ಚಾರಣೆ ಹಾಗೂ ಅಕ್ಷತೆಯ ಸಮರ್ಪಣೆಯನ್ನು ಮಾಡೋಣ. ಸೂರ್ಯಾಯ ಸ್ವಾಹ, ಸೂರ್ಯಾಯ ಇದಂ ನಮಃ.
ಪ್ರಜಾಪತಯೇ ಸ್ವಾಹ ಪ್ರಜಾಪತಯೇ ಇದಂ ನಮಃ. ಹೀಗೆ ಉಚ್ಚಾರಣೆಯೊಂದಿಗೆ ಸಮರ್ಪಣೆಯನ್ನು ಮಾಡಿದ ನಂತರ ಈ ಪ್ರಜ್ವಲಿಸ್ತಿರುವಂಥ ಅಗ್ನಿಯನ್ನು ದಿಟ್ಟಿಸಿ ನೋಡ್ತಾ 3-4 ಬಾರಿ ದೀರ್ಘವಾದ ಶ್ವಾಸವನ್ನು ಮಾಡ್ತಾ ಬರಬೇಕು. ನಂತರ ಮೃದುವಾಗಿ ಕಣ್ಣಿನ ರೆಪ್ಪೆಯನ್ನು ಮುಚ್ಚಿ ಧ್ಯಾನ ಸ್ಥಿತಿಯಲ್ಲಿ ಧ್ಯಾನಿಸ್ತಾ 2 ನಿಮಿಷಗಳ ಕಾಲ ಆ ಅಗ್ನಿಹೋತ್ರದ ಸಮ್ಮುಖದಲ್ಲಿ ಕೂತ್ಕೊಳ್ಬೇಕು. ಇಲ್ಲಿ ಗಮನಿಸಬೇಕಾದ ಅಂಶ ಅಂತ ಹೇಳಿದ್ರೆ, ಅಗ್ನಿಯ ಪ್ರಜ್ವಲನೆ ಆಗ್ತಿರುವಂಥ ಬೆಳಕು, ಅದರಿಂದ ಹೊರಹೊಮ್ಮುತ್ತಿರುವಂಥ ಶಾಖ ಮತ್ತು ಮಂತ್ರೋಚ್ಚಾರಣೆಯಿಂದ ಆಗಿರುವಂಥ ತರಂಗಗಳನ್ನು ಗಮನಿಸ್ತಾ ಬರಬೇಕು. ಬೆಳಕು, ಶಬ್ದ, ಶಾಖ ಈ 3ರ ಸಂಗಮವನ್ನು ಧ್ಯಾನಿಸ್ತಾ ಅದನ್ನು ಸ್ವಾದಿಸ್ತಾ ಬರಬೇಕು. ಧ್ಯಾನ ಸ್ಥಿತಿಯ ನಂತರ ಕೈಗಳು ನಮಸ್ಕಾರ ಸ್ಥಿತಿಗೆ ತಂದು ನಮಸ್ಕಾರವನ್ನು ಸಲ್ಲಿಸಿ ಸಾಧ್ಯವಾದರೆ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಸಾಷ್ಟಾಂಗ ಪ್ರಣಾಮವನ್ನು ಮಾಡಬೇಕು. ಇಲ್ಲಿಗೆ ಅಗ್ನಿಹೋತ್ರದ ಒಂದು ಉಪಾಸನೆಯ ಕಾರ್ಯ ಮುಕ್ತಾಯವಾಗುತ್ತೆ. ಇದರೊಂದಿಗೆ ಈ ಅಗ್ನಿಹೋತ್ರದ ಸರಳ ವಿಧಾನವನ್ನು ಆಚರಿಸ್ತಾ ಇದರ ಪ್ರಯೋಜನಗಳು ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸಾಕಷ್ಟು ವರ್ಷಗಳ ಹಿಂದೆ ಗುಜರಾತಿನ ಒಂದು ಕೆಮಿಕಲ್ ಫ್ಯಾಕ್ಟ್ರಿಯಲ್ಲಿ ಒಂದು ವಿಷ ಅನಿಲ ದುರಂತವು ನಡೆಯುತ್ತೆ. ಅದು ಭೂಪಾಲ್ ದುರಂತ ಅಂತಲೇ ಕರೀತಾರೆ. ಈ ದುರಂತದಲ್ಲಿ ಬಹಳ ದೊಡ್ಡ ಹಾನಿ ರಾಷ್ಟ್ರ ಮಟ್ಟದಲ್ಲಿ ಆಗಿದೆ. ಆದರೆ ಆ ಒಂದು ದುರಂತ ಸುಮಾರು 5,000 ಚದರ ಕಿಲೋಮೀಟರ್ನಲ್ಲಿ ಅಷ್ಟು ವ್ಯಾಪಿಸಿದರೆ, ಈ ರಾಸಾಯನಿಕ ಕಾರ್ಖಾನೆಯಿಂದ ಹೊರಹೊಮ್ಮಿದಂಥ ವಿಷ ಅನಿಲ ಇಡೀ ಪರಿಸರವನ್ನು, ಸುತ್ತಲೂ ಇರುವಂಥ ಪ್ರದೇಶವನ್ನು ನಾಶ ಮಾಡಿದರೆ, ಆದರೆ ಅಲ್ಲೊಂದು ವಿಸ್ಮಯಕಾರಿಯಾದಂಥ ಸನ್ನಿವೇಶ ಗಮನಕ್ಕೆ ಬರುತ್ತೆ. ಅದು ಏನಂತೇಳಿ ಸಮೀಕ್ಷೆಯನ್ನು ಮಾಡ್ತಾ ಹೋಗ್ತಾರೆ. ಆದರೆ ಇಷ್ಟೆಲ್ಲ ರಾಸಾಯನಿಕ ಅನಿಲದಿಂದ ಆದಂಥ ದುರಂತ ಏನಿದೆ, ಅದರ ನಡುವೆ ಒಂದು ಕುಟುಂಬ ಸುರಕ್ಷಿತವಾಗಿ ರಕ್ಷಣೆಯಾಗಿರುತ್ತೆ. ಇದನ್ನು ಸಮೀಕ್ಷೆ ಮಾಡುವಂಥವರು ಸಂಪೂರ್ಣವಾಗಿ ಅದನ್ನು ಸಮೀಕ್ಷೆ ಮಾಡ್ತಾ ಬರ್ತಾರೆ. ಸುತ್ತಮುತ್ತಲು ಯಾವುದೇ ಪ್ರದೇಶದಲ್ಲೂ ಕೂಡ ಯಾವ ಪ್ರಾಣಿಗಳು ಕೂಡ ನಾಶ ಆಗಿರುವಂಥ ಈ ಸಂದರ್ಭದಲ್ಲಿ ಈ ಒಂದು ಕುಟುಂಬ ಮಾತ್ರ ಹೇಗೆ ಇಷ್ಟು ಸುರಕ್ಷಿತವಾಗಿ ಜೀವಂತವಾಗಿ ಇದ್ದಾರೆ ಅನ್ನೋದು ಆಶ್ಚರ್ಯವೂ ಹೌದು. ಮತ್ತು ಅವರಿಗೆ ಇದರ ಬಗ್ಗೆ ಹಿನ್ನೆಲೆಯನ್ನು ತಿಳಿಬೇಕು ಅನ್ನೋ ದೃಷ್ಟಿಯಿಂದ ಅಲ್ಲಿಗೆ ತೆರಳುತ್ತಾರೆ. ಅಲ್ಲಿಗೆ ತೆರಳಿ ಆ ಕುಟುಂಬದ ಸದಸ್ಯರ ಜೊತೆಗೆ ಮಾತುಕತೆಯನ್ನು ಮಾಡ್ತಾ ಅಲ್ಲಿ ಅವರಿಗೆ ಪ್ರಮುಖವಾದಂಥ ಒಂದು ರಕ್ಷಣೆಯ ಸಂಕೇತವಾದಂಥ ಈ ಅಗ್ನಿಹೋತ್ರದ ವಿಚಾರ ತಿಳಿಯುತ್ತೆ. ಆ ಮನೆಯಲ್ಲಿ ನಿತ್ಯ ಅಗ್ನಿಹೋತ್ರವನ್ನು ಮಾಡ್ತಾಯಿದ್ರು. ಅದರ ಪರಿಣಾಮ ಹೇಗಿತ್ತು ಅಂತ ಹೇಳಿದ್ರೆ, ಆ ಒಂದು ಅಗ್ನಿಹೋತ್ರದ ಪ್ರಭಾವ ಇಡೀ ಮನೆಯ ಸದಸ್ಯರಿಗೆ ಹಾಗೂ ಮನೆಯ ಸುತ್ತಲೂ ಹಾಗೂ ಈ ಪರಿಣಾಮ ಇಡೀ ಮನೆಯನ್ನು ಸಂರಕ್ಷಿಸ್ತಾ ಇತ್ತು. ಈ ಒಂದು ಉಲ್ಲೇಖವನ್ನು ಪತ್ರಿಕೆಗಳಲ್ಲಿ, ಮಾಧ್ಯಮಗಳಲ್ಲಿ ನಾವಿದನ್ನು ನೋಡ್ಬೋದು. ಈ ಒಂದು ವಿಷಯವನ್ನು ನಾವು ಯೂಟ್ಯೂಬ್ನಲ್ಲಿ ಕೂಡ ಸರ್ಚ್ ಮಾಡಿದರೆ ಈ ಮಾಹಿತಿ ಸಿಗುತ್ತೆ. ಇದೊಂದು ಬಹಳ ಪರಿಣಾಮಕಾರಿಯಾದಂಥ ಒಂದು ಪ್ರಯೋಜನವನ್ನು ನಾವು ಅಗ್ನಿಹೋತ್ರದ ಮೂಲಕ ಪಡೆದುಕೊಳ್ಳಬಹುದು. ಆಗಲೇ ವೀಕ್ಷಕರೇ, ನಾನು ಆಗಲೇ ಹೇಳಿದಾಗೆ ಅಗ್ನಿಹೋತ್ರದ ಪರಿಣಾಮ ವ್ಯಕ್ತಿ, ಪರಿವಾರ ಹಾಗೂ ಪ್ರಕೃತಿ ಹಾಗೂ ಸಮಾಜದ ಮೇಲೆ ಅತ್ಯಂತ ಪ್ರಭಾವವನ್ನು ಬೀರುತ್ತೆ. ಇದಲ್ಲದೆ ಮನಃಶಾಂತಿಯನ್ನು ಹೆಚ್ಚು ಮಾಡಲಿಕ್ಕೆ ಈ ಅಗ್ನಿಹೋತ್ರ ಭಾಳ ಸುಲಭವಾದ ಮಾರ್ಗ. ಹಾಗೆ ಇವತ್ತಿನ ಒತ್ತಡದ ಬದುಕಿನಲ್ಲಿ ನಾವಿದ್ದೀವಿ. ಈ ಒತ್ತಡದ ಜಂಜಾಟಗಳಲ್ಲಿ ನಾವು ಬದುಕ್ತಾ ಇದ್ದೀವಿ. ಇದರಿಂದ ಹೊರಬಂದು
ಆನಂದವಾದ ಜೀವನವನ್ನು ನಾವು ನಡೆಸಬೇಕಾದ್ರೆ ಇಂಥ ಸರಳವಾದಂಥ ವಿಧಾನವನ್ನು ನಾವು ಮಾಡೋದ್ರಿಂದ ನಾವು ಸ್ವಲ್ಪ ಮನಃಶಾಂತಿಯನ್ನು ಹೆಚ್ಚು ಮಾಡ್ಕೊಳ್ಳೋದಕ್ಕಾಗತ್ತೆ. ಸಾಕಷ್ಟು ವ್ಯಸನಗಳಲ್ಲಿ ತೊಡಗಿರೋರಿಗೆ ಈ ಒಂದು ಅಗ್ನಿಹೋತ್ರ ಒಂದು ಸರಳವಾದಂಥ ವಿಧಾನ ಅವರನ್ನು ವ್ಯಸನ ಮುಕ್ತ ಮಾಡಲು, ಹಾಗೆ ಮನೆಯಲ್ಲಿರುವಂಥ ಸಮಸ್ಯೆಗಳಿಗೆ, ಆರ್ಥಿಕವಾದಂಥ ಸಮಸ್ಯೆಗಳಿಗೆ ಹಾಗೂ ಪರಿವಾರದ ಅಭಿವೃದ್ಧಿಗಾಗಿ ಈ ಹೋಮ ಬಹಳ ಸುಲಭ. ಅಗ್ನಿಹೋತ್ರವನ್ನು ಸೂರ್ಯೋದಯ ಹಾಗೂ ಸೂರ್ಯಾಸ್ತಮ ಸಮಯದಲ್ಲಿ ಮಾಡೋದ್ರಿಂದ ಬಹಳ ದೈವೀ ಶಕ್ತಿ ನಿರ್ಮಾಣ ಆಗುತ್ತೆ. ಅದರಿಂದ ಮನೆಯಲ್ಲಿ ಅಭಿವೃದ್ಧಿ, ಶಾಂತಿ, ಆರೋಗ್ಯ ಹಾಗೂ ಮನೆಯ ವಾತಾವರಣ ಕೂಡ ಶುದ್ಧತೆ ಮತ್ತು ಪಾವಿತ್ರತೆಯಿಂದ ಕೂಡಿರುತ್ತೆ. ಹಾಗಾಗಿ ಮನೆಗೆ ಬರುವಂಥ ಎಲ್ಲ ಪಾಸಿಟಿವ್ಗಳು ಅತಿ ಶೀಘ್ರವಾಗಿ ನಿಮ್ಮನ್ನು ತಲುಪುತ್ತೆ. ನಿಮಗೆ ಬರಬೇಕಾಗಿರುವಂಥ ಎಲ್ಲ ಅದೃಷ್ಟಗಳು ನಿಮ್ಮನ್ನು ಪ್ರವೇಶಿಸಿ. ಇದರ ಮೂಲಕ ಅಗ್ನಿಹೋತ್ರದ ಪರಿಣಾಮವನ್ನು ಅದ್ಭುತವಾಗಿ ನಾವು ಕಾಣಬಹುದು. ಇದೊಂದು ಸರಳವಾದ ವಿಧಾನವನ್ನು ಆಚರಿಸಿ, ಹಾಗೆ ಈ ಆಚರಣೆಯ ಮೂಲಕ ಒಳ್ಳೆಯ ಅಭಿವೃದ್ಧಿಯನ್ನು ಕಾಣಿ. ಧನ್ಯವಾದಗಳು. ಅಗ್ನಿಹೋತ್ರ ಕಾರ್ಯಕ್ರಮವನ್ನು ವೀಕ್ಷಿಸಿದಂಥ ವೀಕ್ಷಕರು ಕೇಳ್ತಾಯಿದ್ರು, ಸರ್ ಇದು ಬಹಳ ಸರಳವಾಗಿರುವಂಥ ಹೋಮ, ಇದನ್ನು ಮಾಡಲು ನಮಗೂ ಆಸಕ್ತಿ ಇದೆ, ಆದರೆ ಈ ಸಲಕರಣೆಗಳನ್ನ ಪಡೆಯೋದು ಹೇಗೆ? ಹಾಗಾಗಿ ಇವು ನಿಮಗೆಲ್ಲರಿಗೊಂದು ಮಾಹಿತಿ. ಈ ಒಂದು ಸಲಕರಣೆಯನ್ನು ಖಂಡಿತ ಪಡೆಯಬಹುದಾಗಿದೆ. ಇದಕ್ಕೆ ಒಂದು ಸೆಟ್ಟನ್ನು, ಅಗ್ನಿಹೋತ್ರದ ಸೆಟ್ಟನ್ನು ಸಿಗುತ್ತೆ. ಇದರಲ್ಲಿ ಹೋಮಕುಂಡದ ಸ್ಟ್ಯಾಂಡು ಮತ್ತು ತಾಮ್ರದ ಬಟ್ಲು, ತಾಮ್ರದ ಸ್ಪೂನು ಮತ್ತು ತಾಮ್ರದ ಹಿಡಿ, ಹೀಗೆ ಈ ಇಷ್ಟು ಸೆಟ್ಟು ನಿಮಗೆ ಸಿಗುತ್ತೆ. ಇದು ಒಂದು ಭಾಗದಲ್ಲಿ ನೀವು ತಗೊಳ್ಬೋದು. ಎರಡನೇದಾಗಿ ಉಳಿದ ವಸ್ತುಗಳನ್ನು, ಏನು ಸಮರ್ಪಣೆ ಮಾಡುವಂಥ ವಸ್ತುಗಳನ್ನು ಸ್ಥಳೀಯವಾಗಿ ಕೂಡ ನೀವು ತಗೊಳ್ಬೋದು, ಅಥವಾ ನೀವು ನಮ್ಮಲ್ಲಿ ಕೂಡ ಖರೀದಿಸ್ಬೋದು. ಒಂದು ದೇಸಿ ಗೋವಿನ ಭರಣಿ, ದೇಸಿ ಹಸುವಿನ ತುಪ್ಪ ಹಾಗೂ ಪಾಲಿಶ್ ಆಗದೇ ಇರುವಂಥ ಪೂರ್ಣ ಅಕ್ಕಿ, ಇವು ಕೂಡ ಲಭ್ಯ ಇದೆ. ಕೆಳಗೆ ಬರ್ತಿರುವಂಥ ನಂಬರಿಗೆ ನೀವು ಸಂಪರ್ಕಿಸಿದ್ರೆ ಈ ವಸ್ತುಗಳು ನೀವು ಖರೀದಿಸಬಹುದು. ನಮಸ್ಕಾರ. NKR TV ಎಲ್ಲ ವೀಕ್ಷಕ ಬಂಧು ಮಿತ್ರರೇ, ಹಳೆಯ ಆಚಾರ ಹೊಸ ವಿಚಾರದಲ್ಲಿ ಇಂದಿನ ಸಂಚಿಕೆಯಲ್ಲಿ ಪೂಜೆಗೆ ಬಳಸುವಂಥ ಪೂಜಾ ಸಾಮಗ್ರಿಗಳು ಮತ್ತು ಸಲಕರಣೆಗಳು ತಾಮ್ರ ಮತ್ತು ಬೆಳ್ಳಿ, ಯಾಕೆ ಈ ವಸ್ತುಗಳ ಈ ಲೋಹವನ್ನು ಬಳಸ್ತೇವೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಸಾಮಾನ್ಯವಾಗಿ ಮನೆಗಳಲ್ಲಿ ಅಡುಗೆಗೆ ಬಳಸುವಂಥ ಪಾತ್ರೆಗಳಲ್ಲಿ ಅಲ್ಯೂಮಿನಿಯಂ, ಸ್ಟೀಲ್ ಇವುಗಳು ಹೆಚ್ಚಾಗಿ ನಾವು ಕಾಣ್ತೇವೆ. ಆದರೆ ನಮ್ಮ ಪುರಾತನವಾಗಿರುವಂಥ ಮತ್ತು ಸಾಂಪ್ರದಾಯಿಕ ವಿಚಾರಕ್ಕೆ ತಗೊಂಡಾಗ ಮನೆಗಳಲ್ಲಿ ಸಹಜವಾಗಿ ಈ ತಾಮ್ರದ ಲೋಹವನ್ನು ಹೆಚ್ಚು ಬಳಕೆ ಮಾಡ್ತಿದ್ವಿ. ಉದಾಹರಣೆಗೆ ಅದು ಶರೀರದ ಕಿವಿ ಭಾಗ, ಈ ಒಂದು ಭಾಗ, ಕಾಲುಗಳಿಗೆ, ಕೈಗಳಿಗೆ ಈ ತಾಮ್ರದ ಲೋಹಗಳನ್ನು ಹಾಕೊಳ್ಳುವಂಥ ಪರಿಪಾಠವಿದೆ. ಇನ್ನು ಗಮನಿಸೋದಾದರೆ ದೇವಸ್ಥಾನಗಳಲ್ಲಿ ರಾಜಗೋಪುರದ ಶಿಖರದಿಂದ ಹಿಡಿದು ದೇವಸ್ಥಾನದ ಒಳಭಾಗದಲ್ಲಿ ಬಳಸುವ ಆಚಮನ ಪಾತ್ರೆ, ಅಭಿಷೇಕ ಪಾತ್ರೆಗಳು ಕೂಡ ಬೆಳ್ಳಿ ಅಥವಾ ತಾಮ್ರದಾಗಿರ್ತದೆ. ಇನ್ನು ಆ ಒಂದು ಕಳಶಗಳನ್ನು ನೀವು ನೋಡೋದಾದರೆ ಅದಕ್ಕೂ ಮತ್ತು ದೇವರ ವಿಗ್ರಹಕ್ಕೆ ಬಹಳ ಸಂಬಂಧ ಇದೆ. ಆ ಒಂದು ಮೇಲಿನಿರುವಂಥ ಕಳಶ ಅಥವಾ ಗರುಡಗಂಬ ಅನ್ನುವಂಥ ವಿಚಾರ ತಗೊಂಡಾಗ ಈ ಪಕ್ಷಿಗಳಲ್ಲೇ ಅತಿ ಎತ್ತರದಲ್ಲಿ ಹಾರುವಂಥ ಪಕ್ಷಿ ಅಂತ ಹೇಳಿದ್ರೆ ಗರುಡ. ಮತ್ತು ಸೂಕ್ಷ್ಮ ದೃಷ್ಟಿ, ಅದು ಆಹಾರವನ್ನು ಕೂಡ ಎಷ್ಟೇ ಎತ್ತರದಲ್ಲಿದ್ದರೂ ಕೂಡ ಅದರ ಕಣ್ಣಿನ ಸೂಕ್ಷ್ಮ ದೃಷ್ಟಿಯಿಂದ ಆಹಾರವನ್ನು ಕಾಣಿಸ್ತಾ ಇತ್ತು, ಅದನ್ನು ಹೆಕ್ಕಿ ತಗೊಳ್ತಿತ್ತು. ಆದರೆ ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಮಳೆ ಬಂದಾಗ ಅತಿ ಎತ್ತರದಲ್ಲಿ ಹಾರುವಂಥ ಪಕ್ಷಿಯಲ್ಲಿ ನೋಡೋದಾದರೆ ಗರುಡ ಕೂಡ ಒಂದು. ಅದಕ್ಕೆ ಈ ಒಂದು ದೇವಸ್ಥಾನ ಮುಂದೆ ಇರುವಂಥ ಒಂದು ಗರುಡಗಂಬ ಅತಿ ಎತ್ತರದಲ್ಲಿ ಇರುವಂತೆ, ಆ ಕಾರಣಕ್ಕೋಸ್ಕರವೇ ಅದಕ್ಕೆ ಗರುಡಗಂಬ ಅಂಥೇಳಿ ಕರೆದರು. ಈ ಗರುಡಗಂಬಕ್ಕೂ ಮತ್ತು ದೇವಸ್ಥಾನದಲ್ಲಿರುವಂಥ ಗರ್ಭಗುಡಿಯಲ್ಲಿರುವ ಮೂಲ ವಿಗ್ರಹಕ್ಕೂ ಸಂಬಂಧ ಇದೆ. ಕಾರಣ ಅಂತ ಹೇಳಿದ್ರೆ ತಾಮ್ರದ ಲೋಹ ಎಷ್ಟು ಶಕ್ತಿಯುತವಾಗಿದೆ ಅಂತ ಹೇಳಿದ್ರೆ ಮಳೆ ಬರುವ ಸಮಯದಲ್ಲಿ ಗುಡುಗು ಸಹಿತವಾಗಿರುವಂಥ ಮತ್ತು ಮಿಂಚು ಸಹಿತವಾಗಿರುವಂಥ ಮಳೆ ಬಂದಾಗ ಈ ಗರುಡಗಂಬ ಎತ್ತರದಲ್ಲಿರೋದ್ರಿಂದ ಮೊದಲು ಅದನ್ನು ತಾಕಬೇಕು. ಅದು ತಾಕಿದ ನಂತರ ಅದು ತಡೆಯುತ್ತೆ. ಅದು ತಡೆದ ನಂತರ ಎರಡನೇದು ಬರೋದು ಕಳಶ, ದೇವಸ್ಥಾನದ ಕಳಶ, ಅದು ತಡೆಯುತ್ತೆ. ಅದನ್ನು ಮೀರಿ ಆ ಒಂದು ಮಿಂಚು, ಗುಡುಗು ನಮ್ಮ ಮೂಲ ವಿಗ್ರಹ ಏನಿದೆ ಗರ್ಭಗುಡಿಯಲ್ಲಿ ಅದಕ್ಕೆ ತಾಕಬೇಕಾಗತ್ತೆ. ಈ ಗುಡುಗು ಸಹಿತವಾಗಿರುವ ಮಿಂಚು ಕಲ್ಲಿನ ಮೇಲೆ ಬಿದ್ದಾಗ ಮೂರ್ತಿ ಭಾಗ ಆಗುತ್ತೆ.
ಭಗ್ನ ಆಗುತ್ತೆ. ಮೂರ್ತಿ ಭಗ್ನ ಆಗದೆ ಇರಲಿ ಅನ್ನೋದಕ್ಕೋಸ್ಕರ ಈ ತಾಮ್ರದ ಕಳಶವನ್ನು ಮತ್ತು ಗರುಡಗಂಬವನ್ನು ಪೂರ್ಣವಾಗಿ ತಾಮ್ರದಲ್ಲಿ ಮುಚ್ಚಿರ್ತಾರೆ. ಮತ್ತು ದೇವಸ್ಥಾನಗಳಲ್ಲೂ ಕೂಡ ಈ ತಾಮ್ರದ ಬಳಕೆ ಅಧಿಕವಾಗಿರುತ್ತೆ. ನೋಡಿ ಈ ಲೋಹದ ಮಹತ್ವ ಎಷ್ಟಿದೆ ಅಂಥೇಳಿ. ಒಂದು ಮಿಂಚನ್ನು, ಒಂದು ಗುಡುಗನ್ನು ತಡೆದು ನಿಲ್ಲಿಸುವಷ್ಟು ಶಕ್ತಿ ಈ ತಾಮ್ರ ಲೋಹಕ್ಕಿದೆ. ಇದು ಅಲ್ಲಿಗಷ್ಟೇ ಸೀಮಿತ ಅಲ್ಲ, ನಮ್ಮ ದೇಹಕ್ಕೂ ಕೂಡ ಬೇಕಾಗಿರುವಂಥ ಪೌಷ್ಟಿಕಾಂಶಗಳಲ್ಲಿ ನೋಡೋದಾದರೆ ಈ ತಾಮ್ರದ ಲೋಹ ಅವಶ್ಯಕತೆ ಇದೆ. ಶರೀರವನ್ನು ಶುದ್ಧೀಕರಿಸ್ಕೊಳ್ಳೋಕ್ಕೋಸ್ಕರ ಈ ತಾಮ್ರದ ಅವಶ್ಯಕತೆ ಇದೆ. ವಿಶೇಷವಾಗಿ ನೀರನ್ನು ಸಂಗ್ರಹ ಮಾಡಿ ಆ ನೀರನ್ನು ತಗೊಳ್ತೀವಿ. ಎಷ್ಟು ಸಮಯ ನೀರನ್ನು ತಾಮ್ರದ ಪಾತ್ರೆಗಳಲ್ಲಿ ಇಟ್ಟರೂ ಕೂಡ ಅದರಲ್ಲಿ ಬ್ಯಾಕ್ಟೀರಿಯಾಗಳು ಬರೋದಿಲ್ಲ. ನೀರು ಶುಚಿಯಾಗಿರುತ್ತೆ ಮತ್ತು ಅದು ಕೆಡೋದಿಲ್ಲ. ಈ ಕಾರಣದಿಂದಲೇ ತಾಮ್ರದ ವಸ್ತುಗಳನ್ನು ಬಳಸುವಂಥದ್ದು. ಮತ್ತು ಎರಡನೇದಾಗಿ ತಾಮ್ರದ ಪಾತ್ರೆಗಳಲ್ಲಿ ಅಡುಗೆ ಮಾಡೋದು ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ತಾಮ್ರದ ಪಾತ್ರೆ ಬೇಗ ಶಾಖವನ್ನು ಎಳ್ಕೊಳ್ಳುತ್ತೆ. ಸಾಮಾನ್ಯವಾಗಿ ಅಡಿಗೆ ಬೇಗ ಪಾತ್ರೆಯಲ್ಲಿರುವಂಥ ಪದಾರ್ಥಗಳು ಅದು ಹೆಚ್ಚು ಕಡಿಮೆ ಶಾಖದಲ್ಲಿ ನಿಮಗೆ ಪದಾರ್ಥ ಸಿದ್ಧ ಆಗುತ್ತೆ. ಮತ್ತು ದೀರ್ಘಕಾಲ ಪಾತ್ರೆಯಲ್ಲಿ ಇಡೋದ್ರಿಂದ ತಾಮ್ರದ ಲೋಹದಿಂದ ಯಾವುದೇ ಒಂದು ಪಾತ್ರೆಯಲ್ಲಿರುವ ಪದಾರ್ಥಗಳಿಗೆ ಫಂಗಸ್ ಬರೋದಿಲ್ಲ ಮತ್ತು ಶುಭ್ರತೆ ಜಾಸ್ತಿ ಇರುತ್ತೆ. ಕ್ರಿಮಿಕೀಟಗಳು, ಬ್ಯಾಕ್ಟೀರಿಯಾಗಳು ಜಾಸ್ತಿ ಆಗೋದಿಲ್ಲ. ಆ ಕಾರಣದಿಂದನೇ ತಾಮ್ರದ ಪಾತ್ರೆಗಳನ್ನು ಬಳಸ್ತೀವಿ. ದೇವಸ್ಥಾನದಲ್ಲಿ ನೀವು ನೋಡೋದಾದರೆ ತಾಮ್ರದ ಪಾತ್ರೆಗಳನ್ನು ಬಳಸಿ ತೀರ್ಥವನ್ನು ಕೊಡುವಂಥದ್ದು ನೋಡಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ಅಭಿಷೇಕ ಸಮಯದಲ್ಲಿ ಆಚಮನ ಪಾತ್ರೆ, ಅಭಿಷೇಕ ಪಾತ್ರೆ ಮತ್ತು ಗಂಧ, ಅರಿಶಿಣ, ಕುಂಕುಮ ಇವುಗಳನ್ನು ಬಳಸುವ ಪಾತ್ರೆಗಳನ್ನು ನಾವು ನೋಡ್ತೀವಿ. ಕಾರಣ ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೀರು ಹೆಚ್ಚು ಬಳಸೋದ್ರಿಂದ ಅಲ್ಲಿ ದೇವಸ್ಥಾನದಲ್ಲಿ ಅಭಿಷೇಕ, ಅಲಂಕಾರಗಳು ಮಾಡುವ ಸಂದರ್ಭದಲ್ಲಿ ನೀರಿನ ಅವಶ್ಯಕತೆಯಿಂದ ಶುದ್ಧತೆ ಸಂಕೇತವಾಗಿ ಈ ಲೋಹವನ್ನು ನಾವು ಬಳಸ್ಕೊಳ್ತೀವಿ. ಮತ್ತು ಶರೀರದಲ್ಲೂ ಕೂಡ ಆ ವಸ್ತುಗಳನ್ನು ಬಳಸ್ಕೊಳ್ಳೋದ್ರಿಂದ ಮತ್ತು ಕೈಯಲ್ಲಿ ಖಡ್ಗ ಹಾಕೋದ್ರಿಂದ ಈ ಒಂದು ಶರೀರಕ್ಕೆ ಬೇಕಾಗಿರುವಂಥ ಪೌಷ್ಟಿಕಾಂಶವೂ ಹೆಚ್ಚಾಗುತ್ತೆ ಮತ್ತು ಹೊರಗಿಂದ ಬರುವಂಥ ದೋಷಗಳನ್ನು ನಿವಾರಣೆ ಮಾಡುತ್ತೆ. ಹಾಗಾಗಿ ಹಿರಿಯರು ಏನು ಮಾಡ್ತಿದ್ದಾರೆ, ಸಾಮಾನ್ಯವಾಗಿ ಈ ಲೋಹದ ತಾಮ್ರದ ಪಾತ್ರೆಗಳನ್ನು ನಾವು ಹೆಚ್ಚಾಗಿ ಬಳಸ್ತಾ ಇದ್ವಿ. ಆ ಒಂದು ಕಾರಣಕ್ಕೋಸ್ಕರ ತಾಮ್ರದ ಪಾತ್ರೆಯನ್ನು ಬಳಸೋದ್ರಿಂದ ಅದರಲ್ಲಿ ನೀರಿನ ಸೇವನೆ, ಆಹಾರ ಸೇವನೆ ಮಾಡೋದ್ರಿಂದ ಶುದ್ಧತೆ ಜಾಸ್ತಿ ಇರುತ್ತೆ. ಇನ್ನೂ ಗಮನಿಸೋದಾದರೆ, ತಾಮ್ರದ ಪಾತ್ರೆಯಲ್ಲಿ ಶೇಖರಣೆ ಮಾಡುವಂಥ ನೀರನ್ನು ಸೂರ್ಯನ ಬೆಳಕು ಬಿದ್ದು ಆ ಒಂದು ಬೆಳಕಿನಲ್ಲಿ ಆ ಒಂದು ಪಾತ್ರೆಯಲ್ಲಿ ಅದು ಅಮೃತವಾಗುತ್ತೆ. ಆ ನೀರನ್ನು ನಾವು ಸೇವನೆ ಮಾಡೋಕೊಳ್ಳೋದ್ರಿಂದ ನಮ್ಮ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಕಣ್ಣಿನ ದೋಷದಿಂದ ನಾವು ನಿವಾರಣೆ ಆಗ್ತೀವಿ. ಇವತ್ತು ನೀವು ಗಮನಿಸೋದಾದರೆ LKG UKG ಹೋಗೋ ಮಗು ಕೂಡ ಕಣ್ಣಿಗೆ ಕನ್ನಡಕವನ್ನು ಹಾಕೋ ಒಂದು ಮಟ್ಟಕ್ಕೆ ನಾವು ಬಂದಿದ್ದೀವಿ. ಅಂದರೆ ದೃಷ್ಟಿಯ ದೋಷ ಎಲ್ಲಿವರೆಗೂ ಬಂದಿದೆ ಅನ್ನೋದು ನೀವು ನೋಡ್ಬೋದು. ಸಣ್ಣ ಸಣ್ಣ ಮಕ್ಕಳು ಕೂಡ ಇವತ್ತು ಕನ್ನಡಕ ಹಾಕುವಂಥದ್ದು ಸರ್ವೇ ಸಾಮಾನ್ಯವಾಗಿದೆ. ಒಂದು ಶಾಲೆಗೆ ಭೇಟಿ ಕೊಟ್ಟರೆ ಒಂದು ತರಗತಿಯಲ್ಲಿ ನೀವು ನೋಡೋದಾದರೆ ಸಾಕಷ್ಟು ವಿದ್ಯಾರ್ಥಿಗಳು, ಆ ತರಗತಿಯಲ್ಲಿರುವಂಥ ಒಂದು 30-40 ಮಕ್ಕಳಿದ್ರೆ ಅರ್ಧಕ್ಕರ್ಧ ಜನ ಕನ್ನಡಕ ಹಾಕುವಂಥ ಪರಿಸ್ಥಿತಿಗೆ ನಾವು ಬಂದು ತಲುಪಿದ್ದೀವಿ. ಕಾರಣ ಅಂತ ಹೇಳಿದ್ರೆ ಸರಿಯಾದ ರೀತಿಯಲ್ಲಿ ಶುದ್ಧೀಕರಣ ಆಗದೇ ಇರುವಂಥದ್ದು ಮತ್ತು ನಾವು ತಗೊಳ್ತಿರುವಂಥ ಆಹಾರ ಇದೆಲ್ಲವೂ ಕೊರತೆಗಳಿಂದ ಮತ್ತು ಎಲ್ಲ ಕಲುಷಿತವಾಗಿರೋದ್ರಿಂದ ಮತ್ತು ಅದರಲ್ಲಿ ಶುದ್ಧತೆ ಕಡಿಮೆ ಇರೋದ್ರಿಂದ ದೇಹದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ನೋಡೋದಾದರೆ ಇದು ನಮ್ಮ ಈ ಒಂದು ತಾಮ್ರದ ಲೋಹ ಹೆಚ್ಚು ಆರೋಗ್ಯವನ್ನು ಕೊಡುವಂಥದ್ದು. ಎಲ್ಲಿ ಸಾಧ್ಯವಾಗುತ್ತೋ ಅಲ್ಲಿ ನಾವು ತಾಮ್ರದ ಲೋಹದ ಪಾತ್ರೆಗಳನ್ನು ಮತ್ತು ನೀರು ಕುಡಿಲಿಕ್ಕೆ ಲೋಟವನ್ನು ಬಳಸೋದ್ರಿಂದ ಆರೋಗ್ಯದ ವೃದ್ಧಿ ಹೆಚ್ಚಾಗುತ್ತೆ. ಸೊ ಹಿರಿಯರು ಏನೆಲ್ಲ ನಮಗೆ ಒಂದು ಆಚರಣೆಗೆ ತಂದಿದ್ದಾರೆ ಅದರೆಲ್ಲದರ ಹಿಂದೆ ನಮ್ಮ ಆರೋಗ್ಯ ಅಡಗಿದೆ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿ ಅನ್ನುವಂಥ ಮಾತೇನಿದೆ ಅದು ಹಿರಿಯರು ನಮಗೆ ಹಾಕಿಕೊಟ್ಟಂಥ ಆಚರಣೆಗಳು. ಅಂಥ ಆಚರಣೆಗಳನ್ನು ನಾವು ಚೆನ್ನಾಗಿ ಪಾಲಿಸೋಣ, ಅದನ್ನು ನಾವು ಮುಂದುವರಿಸೋಣ. ಇನ್ನೂ ಒಂದು ಲೋಹವನ್ನು ನೋಡೋದಾದರೆ ಬೆಳ್ಳಿಯ ವಸ್ತುಗಳು ಇವತ್ತಿನ ದಿನದಲ್ಲಿ ಅತಿ ಹೆಚ್ಚು ದುಬಾರಿ ಅಂತ ಅನಿಸಿದ್ರು ಕೂಡ ಅದನ್ನು ಬಳಕೆ ಮಾಡೋರು ಒಂದು ಶ್ರೀಮಂತಿಕೆಯ ಸಂಕೇತ ಅಂತ ಭಾವಿಸಿದ್ರು ಕೂಡ ಬೆಳ್ಳಿಯ ಲೋಹಗಳು ಕೂಡ ಬಹಳ ಪಾವಿತ್ರತೆಯ ಸಂಕೇತ. ಹಾಗಾಗಿ ನೀವು ಸಾಮಾನ್ಯವಾಗಿ ದೇವಸ್ಥಾನಗಳಲ್ಲಿ, ಮನೆಗಳಲ್ಲಿ ಅಥವಾ ಕೆಲವು ಇಂದಿನ ಮನೆಗಳಲ್ಲಿ ಗಮನಿಸಿದ್ರೆ ನೀವು ಕಾಣಬಹುದು, ಮನೆಗೆ ಬಂದವರಿಗೆ ಬೆಳ್ಳಿ ಲೋಟದಲ್ಲಿ ನೀರನ್ನು ಕೊಡುವಂಥದ್ದು, ಹಾಲನ್ನು ಕೊಡುವಂಥ ಪರಿಪಾಠ ಇದೆ. ಸ್ವಲ್ಪ ವ್ಯವಸ್ಥಿತವಾಗಿರುವಂಥ ಮನೆಗಳಲ್ಲಿ
ಬೆಳ್ಳಿ ಪಾತ್ರೆಗಳಲ್ಲಿ ದೇವರ ಸಾಮಗ್ರಿಗಳನ್ನು ಇಟ್ಟಿರೋದು ನಾವು ಕಾಣ್ತೀವಿ. ಇವೆಲ್ಲ ನೋಡುವಾಗ ಅದು ಶ್ರೀಮಂತಿಕೆಯ ಸಂಕೇತ ಅನಿಸಿದ್ರು ಕೂಡ ಈ ಲೋಹ ಬಹಳ ಪವಿತ್ರವಾಗಿರುವಂಥದ್ದು. ಮತ್ತು ಈ ಪಾತ್ರೆಗಳಲ್ಲಿ ನಾವು ಏನನ್ನ ಇಡ್ತೀವಿ, ಪದಾರ್ಥಗಳು ಅಥವಾ ನೀರನ್ನು ಇಡ್ತೀವಿ, ಅದು ಬ್ಯಾಕ್ಟೀರಿಯಾಗಳಿಂದ ಮುಕ್ತವಾಗಿರುತ್ತೆ, ಶುದ್ಧತೆಯ ಸಂಕೇತವಾಗಿರುತ್ತೆ. ಯಾವಾಗ ನಾವು ಬೆಳ್ಳಿಯ ಪಾತ್ರೆಗಳಲ್ಲಿ ನಾವು ಏನನ್ನು ಬಳಸ್ತೀವಿ ಅದು ಬಹಳ ಕ್ರಿಮಿಕೀಟಗಳಿಂದ ದೂರ ಇರುತ್ತೆ ಮತ್ತು ಆ ಪದಾರ್ಥ ಬೇಗ ಹಾಳಾಗದೇ ಇರುತ್ತೆ. ಮತ್ತು ಶುದ್ಧತೆ ಜಾಸ್ತಿ ಇರುತ್ತೆ. ಹಾಗಾಗಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ, ಸಣ್ಣ ಮಕ್ಕಳಿಗೆ, ಪುಟಾಣಿ ಮಕ್ಕಳಿಗೆ ಊಟ ಮಾಡಿಸ್ಬೇಕಾದ್ರೆ ಬೆಳ್ಳಿಯ ಬಟ್ಟಲಿನಲ್ಲಿ ಅನ್ನವನ್ನು ಕಲಸಿ ತಿನ್ನುವಂಥದ್ದಿದೆ. ಅಥವಾ ಹಾಲನ್ನು ಉಣಿಸೋದಿರುತ್ತೆ, ಬೆಳ್ಳಿ ಒಳ್ಳೆಯನ್ನು ಬಳಸ್ತಾರೆ, ಬೆಳ್ಳಿ ಚಮಚವನ್ನು ಬಳಸ್ತಾರೆ. ಕಾರಣ ಅಂತ ಹೇಳಿದ್ರೆ ಮಕ್ಕಳಿಗೆ ಯಾವುದೇ ಕ್ರಿಮಿಕೀಟಗಳು ಬರದೇ ಇರಲಿ ಅಂತೇಳಿ. ಬೆಳ್ಳಿ ಪಾತ್ರೆಗಳನ್ನು ಬಳಸೋದ್ರಿಂದ ಆ ಸಣ್ಣ ಮಕ್ಕಳಿಗೆ ಈ ವೈರಾಣುಗಳನ್ನು ತಡ್ಕೊಳ್ಳುವ ಶಕ್ತಿ ಇರೋದಿಲ್ಲ. ಅಂದರೆ ಹೇಳಬೇಕಾದ್ರೆ ಆ್ಯಂಟಿಬಯೋಟಿಕ್ ತುಂಬ ಕಡಿಮೆ ಇರುತ್ತೆ, ಮಕ್ಕಳಲ್ಲಿ ಕೊರತೆ ಇರುತ್ತೆ. ಈ ಮಕ್ಕಳಿಗೆ ಬೇರೆ ವಸ್ತುಗಳಿಂದ ಆಗುವಂಥ ಆ್ಯಂಟಿಬಯೋಟಿಕನ್ನು ತಡಿಬೇಕಾದ್ರೆ ಮಕ್ಕಳಿಗೆ ಈ ಬೆಳ್ಳಿ ಪಾತ್ರೆಗಳಲ್ಲಿ ಹಾಲು ಮತ್ತು ಅನ್ನವನ್ನು ತಿನ್ನಿಸುವಂಥ ರೂಢಿಗೆ ಬಂತು. ಆ ಚಮಚದಿಂದ ಮಕ್ಕಳಿಗೆ ಆಹಾರವನ್ನು ಕೊಡುವಾಗ ಅದು ಶುದ್ಧವಾಗಿರ್ತಾ ಇತ್ತು. ಈ ಬೆಳ್ಳಿ ಪಾತ್ರೆಯಲ್ಲಿ ಏನನ್ನು ನಾವು ಬಳಸ್ಕೋತೀವಿ ಅದು ಬಹಳ ಪವಿತ್ರವಾಗಿದೆ, ಪವಿತ್ರದ ಲೋಹ ಅಂತಲೂ ಅದನ್ನು ಕರಿಬೋದು. ಮತ್ತು ದೇವರಿಗೆ ಅಲಂಕಾರಕ್ಕೆ ನಾವು ಹಾಕಬೇಕಾದ್ರೆ ಆ ಅಲಂಕಾರಕ್ಕೆ ಇರುವಂಥ ಆ ಒಂದು ಬೆಳ್ಳಿಯ ಕವಚಗಳೇನಿದೆ ಅದು ಕೂಡ ಶುದ್ಧವಾಗಿರುತ್ತೆ, ಯಾವುದೇ ರೀತಿಯ ಕ್ರಿಮಿಕೀಟಗಳಿಂದ ಕೂಡಿರೋದಿಲ್ಲ. ಬೆಳ್ಳಿ ನಾವು ಎಲ್ಲಿ ಬಳಸ್ತೀವಿ ಅಲ್ಲಿ ಶುದ್ಧತೆ ನಾವು ಕಾಣಬಹುದಾಗಿದೆ, ಬ್ಯಾಕ್ಟೀರಿಯಾಗಳಿಂದ ಮುಕ್ತವಾಗಿರುತ್ತೆ. ಸಾಮಾನ್ಯವಾಗಿ ಏಕೆ ಅಂತ ಹೇಳಿದ್ರೆ ದೇವಸ್ಥಾನಗಳಲ್ಲಿ ಕೊಡುವಂಥ ತೀರ್ಥ ಅಂದರೆ ನಾವು ಏನು ದೇವರಿಗೆ ಸಮರ್ಪಿಸ್ತೀವಿ, ಆಹಾರ ಇರ್ಬೋದು, ಪ್ರಸಾದವಾಗಿರ್ಬೋದು, ಆ ಪ್ರಸಾದವನ್ನು ಹೆಚ್ಚು ಕಾಲವಾಗಿರುತ್ತೆ. ಯಾಕಂದರೆ ಅಲ್ಲಿ ನಡೆಯುವಂಥ ಪೂಜೆ ಪುನಸ್ಕಾರಗಳು ಆಚರಣೆ ಇವೆಲ್ಲ ಆಗಬೇಕಾದ್ರೆ ದೀರ್ಘಕಾಲ ಆಗುತ್ತೆ. ಹೋಮ ಹವನ ಅಲಂಕಾರಗಳು ಪೂಜೆಗಳು ಇವೆಲ್ಲ ನಡಿಬೇಕಾದ್ರೆ ದೀರ್ಘ ಸಮಯವನ್ನು ತಗೊಳ್ಳುತ್ತೆ. ಆ ದೀರ್ಘ ಸಮಯ ಒಂದು ಪ್ರಸಾದ ಅಥವಾ ತೀರ್ಥ ಹೆಚ್ಚು ಸಮಯ ಇರಬೇಕಾಗತ್ತೆ. ಆ ಹೆಚ್ಚು ಸಮಯ ಇರಬೇಕಾದಾಗ ಆ ಒಂದು ಪದಾರ್ಥಗಳಿಗೆ ಯಾವುದೇ ರೀತಿಯ ವೈರಾಣುಗಳು ತಾಗದೇ ಇರಲಿ, ಅದು ಕ್ರಿಮಿಕೀಟಗಳಿಂದ ತುಂಬದೇ ಇರಲಿ ಅನ್ನೋ ದೃಷ್ಟಿಯಿಂದ ಬೆಳ್ಳಿ ಪಾತ್ರೆಗಳಲ್ಲಿ ಈ ಪ್ರಸಾದ ತೀರ್ಥಗಳನ್ನು ಇಡ್ತಾರೆ. ದೀರ್ಘಕಾಲವಾಗಿದ್ದರೂ ಕೂಡ ಅಲ್ಲಿ ಯಾವುದೇ ರೀತಿಯ ಕ್ರಿಮಿಕೀಟಗಳು ಆ ಒಂದು ಬಟ್ಟಲಿಗೆ ಆ ಒಂದು ತಟ್ಟೆಗಳಿಗೆ ಬರೋದಿಲ್ಲ, ಅದು ಶುದ್ಧವಾಗಿರುತ್ತೆ. ಅದಾದ ನಂತರ ಪೂಜೆ ಪುನಸ್ಕಾರಗಳ ನಂತರ ಪ್ರಸಾದ ರೂಪದಲ್ಲಿ ಅದನ್ನು ಸೇವಿಸುವಾಗ ನಾವು ಶುದ್ಧವಾಗಿರುವಂಥ ನೀರು ಶುದ್ಧವಾದಂಥ ಆಹಾರವನ್ನು ಅಂದರೆ ಪ್ರಸಾದ ರೂಪದಲ್ಲಿ ನಾವು ತಗೊಳ್ತೀವಿ. ಆ ಕಾರಣದಿಂದನೇ ಬೆಳ್ಳಿ ವಸ್ತುಗಳನ್ನು ಅಲ್ಲಿ ಬಳಕೆ ಮಾಡಲಾಗುತ್ತೆ. ಇದಲ್ಲದೆ ಈ ಬೆಳ್ಳಿ ವಸ್ತುಗಳು ಇವತ್ತಿನ ದಿನಗಳಿಗೆ ದುಬಾರಿ ಆದರೂ ಕೂಡ ನಮಗೆ ಆರೋಗ್ಯವನ್ನು ಉಂಟು ಮಾಡುತ್ತೆ. ಸಾಮಾನ್ಯವಾಗಿ ಪೂಜೆ ಪುರಸ್ಕಾರಗಳಿಗೆ ಈ ವಸ್ತುಗಳನ್ನು ನಾವು ಬಳಸೋದು ಬಹಳ ಉತ್ತಮ ಮತ್ತು ಸೂಕ್ತ. ಮತ್ತು ಅವುಗಳಲ್ಲಿರುವಂಥ ಪ್ರಸಾದ ಮತ್ತು ತೀರ್ಥವು ಪರಿಶುದ್ಧವಾಗಿರೋದ್ರಿಂದ ಯಾವುದೇ ಭಯ ಇಲ್ಲದೆ ನಾವು ಆ ತೀರ್ಥವನ್ನು ಪ್ರಸಾದವನ್ನು ಸ್ವೀಕರಿಸಬಹುದಾಗಿದೆ. ಸೊ ಅದ್ರ ಜೊತೆಯಲ್ಲಿ ಮನೆಯಲ್ಲಿ ಸಾಧ್ಯವಾದಷ್ಟು ಈ ಮನೆಯ ಪೂಜೆ ಸಾಮಗ್ರಿಗಳಿಗೆ ನಾವು ಬೆಳ್ಳಿ ವಸ್ತುಗಳನ್ನು ಬಳಸೋಣ. ನಮ್ಮ ಆರೋಗ್ಯ ನಮ್ಮ ಕೈನಲ್ಲಿ ಅನ್ನುವ ಒಂದು ನಾಣ್ಣುಡಿಯೊಂದಿಗೆ ಈ ಒಂದು ಸಂಚಿಕೆಯನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು.